ಈ ಹಿಂದೆ ಸುಮಲತಾ ಅವರ ಪ್ರಚಾರ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳಿದರೆ, ನನಗೆ ಎರಡು ಮುಖ ಇದೆ, ನಾನು ಈ ಡ್ಯಾಶು ಆ ಡ್ಯಾಶು. ಹೌದಪ್ಪ, ನೀವಾಗಿರ್ಬೋದು, ಅದಕ್ಕೆ ಜಗತ್ತೇ ನಿಮ್ಮ ಥರ ಇರಬೇಕು ಅಂತಿದೆಯಾ? ಇದೀಗ ಏನಾಗಿದೆ, 90 ದಿವಸ ಆಯಿತು ಒಳಗೆ ಹೋಗಿ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಬದಲಾವಣೆ ಮಾಡುವಂಥ ಪ್ರಯತ್ನಗಳಾಯಿತು. ಮೀಡಿಯಾ ಬಿಡಲಿಲ್ಲ. ವಿಲ್ಸನ್ ಗಾರ್ಡನ್ ನಾಗಾನ ಜೊತೆ ಕೂತು ಚಹಾ ಸೇವಿಸಿ ಸಿಗರೆಟ್ ಸೇದುವಂಥ ಅಹಮಿಕೆ ಉಂಟಾಯಿತು. ಮೀಡಿಯಾ ಬಿಡಲಿಲ್ಲ, ಎತ್ತಗಡಿ ಮಾಡಲಾಯಿತು. ಯಾವೆಲ್ಲ ರೀತಿಗಳಲ್ಲಿ ಬರ್ತಾ ಇದೆ, ಚಾರ್ಜ್ ಶೀಟಲ್ಲಿ ಏನಿದೆ ಅದನ್ನು ಇಂಚಿಂಚಾಗಿ ಎಲ್ಲವನ್ನೂ ಹೇಳಲಾಯಿತು. ಎಲ್ಲವೂ ಕೂಡ ಚಾರ್ಜ್ ಶೀಟಲ್ಲಿ ಇದ್ದದ್ದೇ. ಈಗ ಟಿ ವಿ ಕೊಟ್ಟಿದ್ದಾರೆ. ಬಹುಶಃ ಟಿ ವಿ ನೋಡ್ತಾ ಇರ್ಬೋದು. ಮಾಧ್ಯಮಗಳಲ್ಲಿ ಬರ್ತಾ ಇರುವ ಸುದ್ದಿಗಳನ್ನು ನೋಡಿ ಗೊತ್ತಿಲ್ಲ ಕೋಪ ಬಂದಿದೆಯೇನೋ ಅಂತ. ಮಾಧ್ಯಮ ದರ್ಶನ್ ಅವರ ಅಭಿಮಾನಿ ಸಂಘ ಅಲ್ವಲ್ಲ. ಏನು ಹೇಳಿದ್ರು ಕೂಡ JD ಬಾಸ್ ಅಂತ ಹೇಳೋಕ್ಕೆ. ಈಗ ಇದೇ ದರ್ಶನ್ ಹೇಳ್ತಾ ಇದ್ರು, ಏನು, ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟೀಸ್ ಅಂತ. ಸೆಲೆಬ್ರಿಟೀಸ್ ಅಂದರೆ ಅಭಿಮಾನಿಗಳು, ಸೆಲೆಬ್ರಿಟೀಸ್, ನೀವೇ ನನ್ನ ಸೆಲೆಬ್ರಿಟೀಸ್. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಏನು ಮಾಡಿದರು, ಅವನು ಸತ್ತೋದ ಅಂತ ಗೊತ್ತಾದ ತಕ್ಷಣ ಅದೇ ಸೆಲೆಬ್ರಿಟೀಸ್ಗಳನ್ನು 5-5 ಲಕ್ಷ ಕೊಟ್ಟು ಸರೆಂಡರ್ ಆಗ್ರಪ್ಪ, ಸರೆಂಡರ್ ಆಗಿ ನನ್ನನ್ನು ಬಚಾವ್ ಮಾಡಿ. ಯಾಕೆ ಬೇಕಿತ್ತು? ಹೀರೋ ಆದರೆ ಹೇಳಬೇಕಿತ್ತಲ್ಲಪ್ಪ, ನೋಡ್ರಿ ನಾನು ಮಾಡಿದ್ದೀನಿ, ಹೊಡೆದಿದ್ದೀನಿ, ನಾನೇ ಇದನ್ನು ಫೇಸ್ ಮಾಡ್ತೀನಿ. ಅದು ಯಾಕೆ ಧೈರ್ಯ ಇರಲಿಲ್ಲ? ಆ ಮೂವರನ್ನು ಪಾಪ 5-5 ಲಕ್ಷ ಕೊಟ್ಟು ಯಾಕೆ ಕಳಿಸಿದ್ರಿ? ಆಮೇಲೆ ಮೀಡಿಯಾ ಏನು ಮಾಡಬೇಕಿತ್ತಂತೆ, 2011ರಲ್ಲಿ ಹೆಂಡತಿಯನ್ನು ಹೊಡೆದು ಮನೆಗೆ ಹೋದರು, ಏನು ಜೈಲಿಗೆ ಹೋದರು. ಮೀಡಿಯಾ ಏನು ಮಾಡಬೇಕಿತ್ತಂತೆ, JD ಬಾಸ್ ಅನ್ಬೇಕಿತ್ತಂತ. ಹೆಂಡತಿ ಹೊಡೆದು ಜೈಲಿಗೆ ಹೋದ್ರು ಅಂತ ಹೇಳಿದ್ವಪ್ಪ, ಏನು ತಪ್ಪು ಅದರಲ್ಲಿ? ಹೌದು, ನೀವು ಸ್ಟಾರು, ಸಿನಿಮಾ ಮಾಡ್ತೀರಿ, ಪುಕ್ಷಟೆ ಯಾರು ನೋಡಲ್ಲ, ದುಡ್ಡು ಕೊಟ್ಟೇ ನೋಡೋದು. ಅಭಿಮಾನಿಗಳ ಮೇಲೆ ಇಷ್ಟು ಪ್ರೀತಿ ಇದೆ, ನಾನು 100 ಕೋಟಿ ಸಿನಿಮಾ ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ಫ್ರೀ ಆಗ್ತೀನಿ ಅಂತ ಯಾವನು ಹೇಳಲ್ಲ ಹೀರೋ. ಅವರು ದುಡ್ಡು ಕೊಟ್ಟರೆ ಬಾಸು, ಇಲ್ಲ ಅಂದರೆ ಈಗ ನಾವು ಮೀಡಿಯಪ್ಪ, ನಾವು ಫ್ರೀಯಾಗಿ ಕೊಡ್ತಾ ಇರೋದು. ಯೂಟ್ಯೂಬು ಫ್ರೀನೇ, TVಯಲ್ಲೂ ಫ್ರೀನೇ, ಕೇಳಬೇಕಿದ್ರೆ ಎಲ್ಲ ನ್ಯೂಸ್ ಚಾನಲ್ ಫ್ರೀನೇ. ಈ ವೇಳೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ಗಾದೆ ಮಾತು ಅದು ಕರೆಕ್ಟ್ ಆಗಿದೆ. ಯಾಕಂದರೆ ದರ್ಶನ್ ದುರ್ವರ್ತನೆ ಕಡಿಮೆ ಆಗ್ತಾ ಇಲ್ಲ. 90 ದಿವಸ ಆಯಿತು, ಈಗ ಮತ್ತೊಂದು ದಿವಸ ಏನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ಊಟ ಸಿಗ್ತಾ ಇಲ್ಲ, ಮನೆ ಊಟ ಸಿಗ್ತಾ ಇಲ್ಲ. ಅದರ ನಡುವೆ ವಿಜಯಲಕ್ಷ್ಮಿ ನೇರವಾಗಿ ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದಾರೆ. ಯಾರ ಮೇಲೆ? ಸುಬ್ಬಿ ಮೇಲೆ. ಸೊ ಸುಬ್ಬನಿಗೆ ಕೋಪ ಬಂದಿದೆ, ಅಷ್ಟೇ ಕತೆ. ಕೇಳ್ಕೊಳ್ಳಿ. ನನಗೆ 2 ಮುಖ ಆಯ್ತಣ, ಒಂದು ಈ ಕಡೆ ಒಂದು ಈ ಕಡೆ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ ಯಾರು. ಕರೆಕ್ಟ್ ಆಗಿ ಹೇಳಿದೆ ಗುರು. ನೀನ್ ಕಚ್ಚಡ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡೆ ಗುರು. ಮೊದಲು ಹೆಂಡತಿ ಹೊಡೆದು ಜೈಲ್ ಸೇರಿದ್ದೆ, ಆಮೇಲೆ ಪ್ರೇಯಸಿ ಪವಿತ್ರಗಾಗಿ ರೇಣುಕಸ್ವಾಮಿಯನ್ನ ಕೊಂದ ಕೇಸ್ನಲ್ಲಿ ಫಿಟ್ ಆದೆ. ಈಗ ಅಟ್ ಪೋಸ್ಟ್ ಬಳ್ಳಾರಿ ಸೆಂಟ್ರಲ್ ಜೈಲ್. ಇಷ್ಟು ಸಾಲದ ಗುರು ನಿನ್ನ ಅಪ್ರತಿಮ ಪರಾಕ್ರಮ ಬಿಚ್ಚಿಡೋಕೆ? ನೋಡ್ರಿ, ಅದೇನ್ ಚರ್ಬಿ, ಅದೇನ್ ದೌಲತ್ತು, ಅದೇನ್ ದಿಮಾಕು. ಈ ಮಾನಗೆಟ್ಟ ಮುಖದಲ್ಲಿ ಕಿಂಚಿತ್ತು ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ಮೈ ತುಂಬ ದುರಹಂಕಾರ ತುಂಬಿರೋ ದರ್ಶನ್ನ ಮತ್ತೊಂದು ಮುಖ ಕಳಚಿ ಬಿದ್ದಿದೆ. ಬಂದಿ ಕಾನೆಯಲ್ಲಿದ್ರು ಗಾಂಚಾಲಿ ಬಿಡದ ಗಜ. ರೇಣುಕಸ್ವಾಮಿಯಷ್ಟೇ ಕೊಳಕು ಈ ಕಾಟೇರ. ಮಧ್ಯದ ಬೆರಳು ತೋರಿಸಿದ ದುರಹಂಕಾರಿ ಬಾಸ್. ದೇವ್ರು ಮನುಷ್ಯ ಮೈ ಬಗ್ಸಿ ದುಡಿದು ಅನ್ನ ತಿನ್ಲಿ ಅಂತ ಕೈ ಕೊಟ್ಟಿರ್ತಾನೆ. ಆದ್ರೆ ಜೈಲಲ್ಲಿ ಬಂಡವಾಳ ಬಾಳ್ತಾ ಇರೋ ಈ ದರ್ಶನ್ ತನ್ನ ಮಧ್ಯದ ಬೆರಳು ತೋರಿಸಿ ವಿಕೃತಿ ಮೆರೆದಿದ್ದಾನೆ. ಹೇಳಿದ್ದು ವಾಸ್ತವ, ಅದಕ್ಯಾಕ್ರಿ ಇಷ್ಟೊಂದು ಉರಿ? ಇಂದ್ರ ಚಂದ್ರ ಅಂತ ಹೊಗಳಿ ಅಟ್ಟಕ್ಕೇರಿಸಬೇಕಿತ್ತ?
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಬುದ್ಧಿ ಕಲಿಯದ ದರ್ಶನ್ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾನೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರೋ ಕಾಟೇರ ವಕೀಲರ ಭೇಟಿಯ ವೇಳೆ ಮಾಧ್ಯಮಗಳ ಕ್ಯಾಮೆರಾ ಕಂಡು ಮದ್ಯದ ಬೆರಳನ್ನ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಗಾಂಜಾಲಿಯ ಬಗ್ಗೆ ಮಾತಾಡಿದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ದರ್ಶನ್ ವಿರುದ್ಧ ಕಿಡಿಕಾರಿದರು. ಈ ಚಿನ್ನ ಇದೆಯಲ್ಲ, ಇದೇ ತರ ರಿಯಾಲಿಟಿ ಶೋ ಅಲ್ಲಿ ಯಾರೋ ಒಬ್ಬ ಮಾಡಿದ್ದ, ಅವನಿಗೆ ಬಂದ ವಾಟ್ ಕ್ಯಾನ್ ಐ ಸೇ, ದಿ ಎಂಟೈರ್ ಕನ್ನಡ ಇಂಡಸ್ಟ್ರಿ ಅವರನ್ನ ಬ್ಯಾನ್ ಮಾಡಿದ್ರು. ದಿಸ್ ಶೋಸ್ ದ ರಿಯಲ್ ಸ್ಟ್ರೆಂತ್ ಅಂಡ್ ರಿಯಲ್ ವೀಕ್ನೆಸ್ ಆಫ್ ದರ್ಶನ್. ಅವ್ರು ಓದಿರೋದು 10ನೇ ಕ್ಲಾಸ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಈಗೆಲ್ಲ ಆಗ್ತಾ ಇದೆ. ಸಾಮಾಜಿಕ ಮತ್ತು ನಾಗರಿಕ ಬದುಕನ್ನು ಅವ್ರಿಗೆ ಬದುಕಕ್ ಬರೋದಿಲ್ಲ. ದರ್ಶನ್ ಅವ್ರಿಗೆ ಯಾವ ತರದ ಕರುಣೆನೋ ತೋರಿಸ್ತಾರಲ್ಲ, ದಯವಿಟ್ಟು ಅಭಿಮಾನಿಗಳು, ನಾನು ದಾಸ ಅಭಿಮಾನ, ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳ್ಕೊಂತಾರಲ್ಲ, ನಿಮ್ಮ ಬಾಸ್ ಮಾಡಿರೋದು ನಿಮಗೆ ಸೂಕ್ತ ಅನ್ಸಿದ್ರೆ ದಯವಿಟ್ಟು ನೀವು ಅವರನ್ನ ಕರ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗ್ಬಿಡಿ. ಮತ್ತೆ ನಟಿ ಸಂಜನಾ ಗಲ್ರಾನಿ ದರ್ಶನ್ ಬೆನ್ನಿಗೆ ನಿಲ್ಲೋದನ್ನ ಮರಿಲಿಲ್ಲ. ಕೈಯಂತೂ ಎತ್ತು ಯಾರ ಮುಖಕ್ಕಂತೂ ತೋರ್ಸಿಲ್ಲ, ಅದ್ರ ಪಾಡಿಗೆ ಅದೇ ಕೈ ನೇತಾಡ್ತಾ ಇದೆ ಗಾಳಿನಲ್ಲಿ. ಎತ್ತು ತೋರ್ಸಿದ್ರೇನೆ ಕೆಳಗಿದ್ರೆ ಏನರ್ಥ? ಇಲ್ಲ, ಗಾಳಿಯಲ್ಲಿ ನೇತಾಡ್ಕೊಂಡು ಕೈ ನಡೀತಾ ಇದೆ, ಅದ್ರಲ್ಲಿ ಏನ್ ತಪ್ಪಿದೆ? ಅದ್ಯಾಕೆ ಮಿಡ್ಲ್ ಫಿಂಗರ್ ಮಾತ್ರ ನೇತಾಡ್ತಾ ಇದೆ? ಏನೋ ಗೀಟ್ ಆಗಿರ್ಬೇಕು ಪಾಪ. ಅದೇ ಏಟಾಗಕ್ಕೆ ಮಿಡ್ಲ್ ಫಿಂಗರ್ ಮಾತ್ರ ಏಟಾಗಕ್ಕೆ ಕೈ ಎಲ್ಲಾದ್ರೂ ಇಟ್ಟಿರ್ಬೇಕಲ್ಲ. ಇರ್ಬೋದು, ಏನೋ ಆಗಿರತ್ತೆ ಜೈಲೊಳಗೆ. ಏನೇ ಆಗ್ಲಿ, ಜೈಲ್ ಸೇರಿದ್ರು ಮಾನಗೇಡಿ ದರ್ಶನ್ ಬುದ್ಧಿ ಕಲಿಯೋ ಲಕ್ಷಣವಂತೂ ಕಾಣಿಸ್ತಾ ಇಲ್ಲ. ಇನ್ನು ಅಂಧಾಭಿಮಾನಿಗಳಿಗೋ ಇವನು ಯಾವ ರೀತಿ ಸ್ಫೂರ್ತಿ ಆಗ್ತಾನೆ ಅನ್ನೋದು ದೇವರೇ ಬಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮೊನ್ನೆ ಕೋಲಾರದಲ್ಲಿ ಈ ದರ್ಶನ ಅಭಿಮಾನಿ ಒಬ್ಬ ಇದ್ದ, ಅವನಿಗೆ ಇನ್ನೊಂದು ಸೆಟಪ್ಪು. ಹೆಂಡತಿಗೆ ಪ್ರಶ್ನೆ ಮಾಡ್ತಾಳೆ, ಹೆಂಡತಿ ಮನೆಯವರು ಪ್ರಶ್ನೆ ಮಾಡ್ತಾರೆ. ಆಗ ಅವನು ಏನು ಹೇಳ್ತಾನೆ, ಯಾಕೆ ದರ್ಶನ ಇಟ್ಕೊಂಡಿಲ್ವಾ, ನಾನು ಇಟ್ಕೋಬಾರ್ದ ಇನ್ನೊಂದು ಅಂತ. ಆ ಹೆಂಡತಿ ಸುಸೈಡ್ ಮಾಡಿ ಸತ್ತೋಗ್ಬಿಟ್ಲು. ಕೋಲಾರದಲ್ಲಿ ಮೊನ್ನೆ ಬಂದಂಥ ಸ್ಟೋರಿ. ಈಗ ದರ್ಶನ್ ಎಲ್ಲರಿಂದ ಪ್ರೀತಿಸಲ್ಪಟ್ಟ, ಒಂದು ಕಾಲದಲ್ಲಿ ಎಲ್ಲರಿಂದ ಪ್ರೀತಿಸಲ್ಪಟ್ಟ ನಟ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಂತ ದುರಹಂಕಾರವನ್ನು ಮಾಡ್ತಾ ಹೋದರೆ ದರ್ಶನ್ ಸಿನಿಮಾದ ಬಗ್ಗೆ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬಾರ್ದಂತ. ಯಾಕೆ ಪುಕ್ಷಟೆ ತೋರಿಸ್ತಾ ಇದ್ದೀರಾ ಪಿಕ್ಚರು? ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾರಪ್ಪ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತಾರೆ. ಚೆನ್ನಾಗಿಲ್ಲ ಅಂದ ತಕ್ಷಣ ಅಲ್ಲೆಲ್ಲ ಬಂದುಬಿಡ್ತದೆ. ಬಂದುಬಿಟ್ಟು ಅಮ್ಮ ಅಕ್ಕ ಅಬಾಬಾಬಾ. ಈಗ ಅದೇ ಕೋಲಾರದವ ನಾನೇನು ಬಾಸ್ ಇಟ್ಕೊಂಡಿಲ್ವಾ ಅಂತಂದ್ರೆ ಹೆಂಡತಿ ಸತ್ತೋಗ್ಬಿಟ್ಲು. ಇದಾ ಆದರ್ಶ? ಆಮೇಲೆ ಕ್ರಾಂತಿ ಸಿನಿಮಾ ಸಂದರ್ಭದಲ್ಲಿ ಕ್ರಾಂತಿ ಸಿನಿಮಾ ಫ್ಲಾಪ್ ಆಯಿತು, ಬ್ಯಾನ್ ಮಾಡಿತ್ತು, ಮೀಡಿಯಾ ಬ್ಯಾನ್ ಮಾಡಿತ್ತು. ಕ್ರಾಂತಿ ಸಿನಿಮಾ ಫ್ಲಾಪ್ ಆದ ನಂತರ ಕ್ಷಮೆ ಕೇಳಿದ್ಯಾರು? ಇದೇ ದರ್ಶನ್ ಅವರು. ಯಾವ ಹೋಟ್ಲಲ್ಲಿ, ಎಲ್ಲ ಎಡಿಟರ್ಗಳ ಸಮ್ಮುಖದಲ್ಲಿ, ಅದು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದವರು ಯಾರು? ರಾಕ್ಲೈನ್ ವೆಂಕಟೇಶ್ ಸಾರಿ ಕೇಳಿದರು, ಸರಿ ಮಾಡ್ಕೊಂಡು ಹೋಗೋಣ ಅಂತ ಅಂದರು. ಆ ನಂತರ ಮೀಡಿಯಾ ಕೂಡ ಓಕೆ ಪರವಾಗಿಲ್ಲ, ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಒಂದು ಸಮಾಜ ಅಂತ ಹೇಳುವಾಗ ಅಲ್ವಾ. ಆ ನಂತರ ಕಾಟೇರ ಬಂತು. ಕಾಟೇರ ಬಂದ ನಂತರ ಪ್ರಚಾರ ಕೂಡ ಕೊಡ್ತು ಮೀಡಿಯಾ. ಆಮೇಲೆ ಇದೇ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅನ್ನದಾತ ಯಾರು ಪ್ರೊಡ್ಯೂಸರ್ಗಳನ್ನು ಅನ್ನದಾತ ಅಂತಂದರೆ ಇವರು ಬುಡಾಂಗ ತಗಡೆ ಮತ್ತು ಇಂಡಸ್ಟ್ರಿ ಬೆಳೆಸೋದಾ ಅಲ್ವಾ? ಬನ್ನಿ ಹಾಗಿದ್ರೆ ಮಾಧ್ಯಮ ಏನೆಲ್ಲ ಮಾಡ್ತು, ಮಾಧ್ಯಮದ ಮೇಲೆ ತಾನೇ ಕೋಪ. ಹೌದು, ಇರಲಿ ಬಿಡಿ. ಪೊಲೀಸರ ಮನವಿ ಮಾಡಿದ್ದಕ್ಕೆ SP ಪ್ರಸನ್ನಕುಮಾರ್ ಅವರನ್ನು ನೇಮಕ ಮಾಡಿದ್ರಲ್ವಾ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. SP ಪ್ರಸನ್ನಕುಮಾರನ್ನು ಎತ್ತಂಗಡಿ ಮಾಡೋದಕ್ಕೆ ಎಂತೆಂಥ ಮಂತ್ರಿಗಳು ಕಸರತ್ತು ಮಾಡಿದರು. ಬೆಂಗಳೂರಿನ 2 ಮಂತ್ರಿಗಳು, ಈಗ ಮಂಡ್ಯ ಭಾಗದ ಒಬ್ಬರು ಮಂತ್ರಿ, ದಾವಣಗೆರೆ ಭಾಗದ ಒಬ್ಬರು ಮಂತ್ರಿ, ಬೆಂಗಳೂರು ಭಾಗದವರು MLA, ಆಮೇಲೆ ಹುಬ್ಬಳ್ಳಿ ಧಾರವಾಡ ಭಾಗದ MLA ಶತಾಯ ಗತಾಯ ಪ್ರಯತ್ನ ಮಾಡಿದರು SP ಪ್ರಸನ್ನಕುಮಾರ್ ಅವರನ್ನು ಚೇಂಜ್ ಮಾಡಬೇಕು ಅಂತೇಳಿ. ಮೀಡಿಯಾ ಬಿಡಲಿಲ್ಲ. SP ಪ್ರಸನ್ನಕುಮಾರ್ ಚೇಂಜ್ ಆಗಲಿಲ್ಲ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕಾಗಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಚಾರ ಕಾರ್ಯಕ್ಕೂ ದರ್ಶನ್ ಬಂದಿದ್ದರು. ಅದಕ್ಕೆ ಹೇಳೋದು
ಈ ಮೂಡಾದು ಮತ್ತೊಂದು ಏನೇ ಇದ್ದಿರಬಹುದು ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಅದು ಆಮೇಲಿನ ವಿಚಾರ. ಆದರೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಎಳ್ಳಷ್ಟು ಎಂಥದ್ದೇ ನಾಯಕರುಗಳು, ಅವರ ಅಕ್ಕಪಕ್ಕದಲ್ಲಿರುವ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿರುವ ನಾಯಕರುಗಳ ಸಮೇತ ಒತ್ತಡ ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ಮೇಲೆ. ಆದರೆ ಸಿ ಎಂ ಸಿದ್ದರಾಮಯ್ಯ ಕಾನೂನು ಏನು ಹೇಳುತ್ತೆ ಅದು ಮಾಡಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಎಲ್ಲರೂ ಬಾಯಿ ಮುಚ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಪ್ರಸನ್ನ ಕುಮಾರ್ ವಿರುದ್ಧ ಕೂಡ ಷಡ್ಯಂತ್ರ ನಡೆಯಿತು, ಚೇಂಜ್ ಮಾಡಬೇಕು ಅಂತೇಳಿ. ಪ್ರಸನ್ನ ಕುಮಾರ್ ಬದಲಿಸಲು ಹುನ್ನಾರ ನಡೆದಿತ್ತು. ಯಾಕಂದರೆ ಅವರೆಲ್ಲ ಈ ದುಡ್ಡು ಗಿಡ್ಡಿಗೆಲ್ಲ ಆಸೆ ಪಡುವಂಥದ್ದಲ್ಲ, ಅದೆಲ್ಲ ಮೇರು ಪರ್ವತಗಳು. ನಾವು ಹೇಳ್ತೀವಲ್ಲ ಒಂದು ಮಾತು, ನಿಮ್ಮಂಥವ್ರು ಇರೋದಕ್ಕೆ ಮಳೆ ಬೆಳೆ ಆಗತ್ತೆ ಅಂತೇಳಿ. ಎಸ್, ಪ್ರಸನ್ನ ಕುಮಾರ್ ಕೂಡ ಅಂಥವರಲ್ಲಿ ಒಬ್ಬರು. ದುಡ್ಡು ಸಿಕ್ಕ ತಕ್ಷಣ ಏನು ಬೇಕಿದ್ರು ಕೋಡಂಗಿ ಆಟ ಆಡೋರಲ್ಲ. ಆಗ ಪ್ರಸನ್ನ ಕುಮಾರ್ ಅವರನ್ನು ಎತ್ತಂಗಡಿ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಅವರ ಬೆನ್ನಿಗೆ ನಿಂತಿದ್ದು ಮೀಡಿಯಾ. ಪ್ರಸನ್ನ ಕುಮಾರ್ ಅವರನ್ನ ಬದಲಿಸಬಾರ್ದು ಅಂತೇಳಿ ಪಟ್ಟು ಹಿಡಿದ್ವಿ. ಆಗ ಸಿ ಎಂ ಹೇಳ್ತಾರೆ, ಏನ್ರಿ ಉಳಿದವ್ರಿಗೆ ಹೇಳ್ತಾರೆ, ಬಂದವ್ರಿಗೆ ಬರಬಾರ್ದು, ನನ್ನ ಬಳಿ ಬರಬಾರ್ದು, ಆ ಥರ ಆಗಬಾರ್ದು, ಪ್ರಸನ್ನ ಕುಮಾರ ಇರ್ತಾರೆ, ಬದಲು ಮಾಡಲ್ಲ. ಒಪ್ಪನಾಗ ಹೇಳ್ಬಿಟ್ರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಅವ್ರದ್ದೇ ಸ್ಟೈಲಲ್ಲಿ ಯಾವುದೇ ಕಾರಣಕ್ಕೂ ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡಲ್ಲ, ಅದು ಸುಳ್ಳು ಸುದ್ದಿ. ಹಾಗಿದ್ರೆ ನಾವು ಆ ಸುದ್ದಿ ಮಾಡಿದ್ರೆ ಏನಾಗ್ತಾ ಇತ್ತು? ಓಕೆ, ಬಹುಶಃ ಉರ್ಕೊಂಡಿರ್ತಾರೆ, ಅದಕ್ಕೇನು ಮಾಡೋಣ ಈಗ? ನೀವು ಮಾತ್ರ ಉರಿಬಾರ್ದಾ? ಉಳಿದವರನ್ನೆಲ್ಲ ಉರಿಸ್ಬೋದಾ? ಹೌದು, ದರ್ಶನ್ ನಿಮ್ಮ ಬಣ್ಣ ಬಯಲು ಮಾಡಿದ್ದೆ ಮೀಡಿಯಾ, ಬಣ್ಣ ಬಯಲು ಮಾಡಿದ್ದೆ ಮೀಡಿಯಾ. ಸಿ ಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂತು, ಮೂಢಾರೋಪ. ಏನು ಸಿ ಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡೋದಾ ಅಂತ ಅಂದ್ಬಿಟ್ಟೇನು ಮೀಡಿಯಾ ಸುಮ್ಮನೆ ನಿಲ್ತಾ? ಮಾಡಿದ್ವಿ ಆರೋಪ, ಸ್ಟೋರಿ ಕೊಟ್ವಿ, ಆಯಿತು. ಡಿ ಸಿ ಎಂ ಹಾಕಿರುವಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿ ಬಿ ಐ ಕೇಸ್ ಆಯ್ತಲ್ಲ, ಏನು ಮೀಡಿಯಾ ಪ್ರಚಾರ ಮಾಡಲಿಲ್ವಾ? ಮಾಡ್ತು. ಪೋಕ್ಸೋ ಕೇಸ್ ಬಂತಲ್ಲ, ಕೆಲವರು ಕೇಳಿದ್ರಲ್ಲ, ಪೋಕ್ಸೋ ಕೇಸ್ ಯಡಿಯೂರಪ್ಪನವ್ರ ಮೇಲೆ ಪ್ರಸಾರ ಮಾಡಲಿಲ್ವಾ? ಮಾಡ್ತು. ಯಾರು ಬೇಕಿನ್ನು? ಯಾರ ಬಗ್ಗೆ ಬೇಕು? ಎಲ್ಲರ ಬಗ್ಗೆ, ಆಯಿತು. ದೇವೇಗೌಡರ ಫ್ಯಾಮಿಲಿ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಪ್ರಚಾರ ಮಾಡಲಿಲ್ವಾ? ಮಾಡ್ತು. ಅವರ ವಿರುದ್ಧ ಪ್ರಚಾರ ಮಾಡಿದಾಗ ಅವರು ಕೂಡ ನಮ್ಮ ಅಭಿಮಾನಿ ಅಂತಂದರೆ ಏನು ಹೇಳಬಾರ್ದು ಅಂತಂದರೆ ಎಲ್ಲಿದ್ದೀವಿ ನಾವು? ಹೌದಪ್ಪ, ಅವತ್ತು ಹೆಂಡತಿಗೆ ಹೊಡೆದದ್ದು ಕೊಲೆ ಕೇಸ್. ಇವತ್ತು ಪ್ರಜ್ವಲ್ ರೇವಣ್ಣ ಕೇಸ್ ಬಂದಾಗಲೂ ಹೆಂಗಿತ್ತೋ ಹಾಗೆ ಅವತ್ತು ಮಾಡಿದ್ವಿ. ಆಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಜೀವನ ಜಿಂಗಾಲಾಲ ಇತ್ತು, ಅವಾಗಲೂ ಬಿಡಲಿಲ್ಲ. 10 ಕೊಲೆ ಆರೋಪಿ ಜೊತೆ ಕೂತಿದ್ರು ದರ್ಶನ್. ಒಂದು ಕೈಯಲ್ಲಿ ಮಗ್ಗಿತ್ತು, ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇತ್ತು. ಸುದ್ದಿ ಮಾಡಿದ್ವಿ, ಜೈಲಲ್ಲಿ ಅದಂತ ಆರಾಮ್ ಜೀವನ. 9 ಜನರ ಸಸ್ಪೆಂಡ್ ಆದರು ಪೊಲೀಸರು. ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಯಿತು. ಈಗ ಒಬ್ಬರೇ ಇದ್ದೀರಿ, ಮೊದಲು ಜೊತೆಗಿದ್ರು. ಅದನ್ನು ಮುಂದುವರಿಸ್ತೀವಿ. ಎಲ್ಲರಿಗೂ ತಾಳ್ಮೆ ಒಂದು ಹಂತದ ತನಕ, ನಮಗೂ ತಾಳ್ಮೆ ಒಂದು ಹಂತದ ತನಕ. ಆದರೆ ನಮ್ಮ ಹೋರಾಟಗಳು ಯಾವತ್ತೂ ಕೂಡ ಸಂವಿಧಾನಬದ್ಧವಾಗಿರಬೇಕು ಸಮಾಜ, ಕಾನೂನುಬದ್ಧವಾಗಿರಬೇಕು ಸಮಾಜ. ಎಲ್ಲ ಹುಚ್ಚಾಟಗಳನ್ನು ನಾವು ಯಾಕೆ ಸಹಿಸ್ಕೋಬೇಕು? ಸಮಾಜ ಯಾಕೆ ಸಹಿಸ್ಕೋಬೇಕು? ಒಬ್ಬ ಸಿನಿಮಾ ನೋಡುವವ ರಾಜ್ಕುಮಾರ್ ಸಿನಿಮಾವನ್ನು ಕೂಡ ಹೇಳ್ತಾನೆ ಸಮ್ಟೈಮ್ ಸರಿಯಾಗಿಲ್ಲ ಪಿಕ್ಚರು ಅಂತೇಳಿ. ವಿಷ್ಣುವರ್ಧನ್ ಪಿಕ್ಚರ್ಗೂ ಹೇಳ್ತಾನೆ, ಅಂಬರೀಷ್ ಪಿಕ್ಚರ್ಗೂ ಹೇಳ್ತಾನೆ. ಅವನಿಷ್ಟ ರೀ, ದುಡ್ಡು ಕೊಡ್ತಾನವ. ನಿಮ್ಮ ಪಿಕ್ಚರ್ಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ, ಚೆನ್ನಾಗಿಲ್ಲ ಅಂತಾನೆ. ಅಭಿಮಾನಿಗಳು ಬಂದು ಚೆನ್ನಾಗಿಲ್ಲ ಅಂತ ಹೇಳುವಂಗಿಲ್ಲ. ಯಾವತ್ತಾದರೂ ಬುದ್ಧಿ ಹೇಳಿದ್ರೆ ಅವ್ರಿಗೆ? ಬುದ್ಧಿ ಹೇಳಿದ್ರೆ ಯಾವತ್ತಾದರೂ? ನೀವು ಕಾರ್ ತಗೊಂಡಾಗ, ನಿಮ್ಮ ಟಿಕೆಟ್ ಭಯಂಕರ ಸೇಲ್ ಆದಾಗ, 100 ದಿವಸ ಸಿನಿಮಾ ನೋಡಿದಾಗ ಮೀಡಿಯಾ ಎತ್ತಿ ಮೆರೀಲಿಲ್ವಾ? ಅಂದರೆ ಉಳಿದದನ್ನು ಹೇಳಬಾರ್ದು. ಉಳಿದದನ್ನು ಹೇಳೋದಕ್ಕೆ ನಿಮ್ಮ ಸುತ್ತಮುತ್ತ ಇರುವಂಥ ಆ ಗ್ಯಾಂಗ್ ಅಂದ್ಕೊಂಡ್ರೆ ಏನು ಮಾಡಿದ್ರು ಕೂಡ ಎಸ್ ಬಾಸ್ ಅಂತ ಹೇಳೋಕ್ಕೆ ನೋ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ.
ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.